ಬರಬೇಕು, ಈ ಕ್ಯಾರೆಕ್ಟ್ರಿಂದ ನಾನು ಆಚೆ ಬರಬೇಕು. ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ನನಗೇನೆ ಮೋಸ ಮಾಡಿರೋದು? ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಓದ್ತಾ ಇರೋ ಪುಸ್ತಕದ ಹೆಸರು ಕಣ್ಣಿಗೆ ಕಾಣುವ ದೇವರು, ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು. ಬರೆದಿರೋದು ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್. ಬನ್ನಿ ನಮ್ಮ ಹೊಸ ಚಾಪ್ಟರ್ನ ಓದೋಣ. ಚಾಪ್ಟರ್ ಹೆಸರು ಮೊಳೆ. ಗೋಡೆ ಹೊಡಿತೀವಲ್ಲ, ಮೊಳೆ. ಚಾಪ್ಟರ್ ಹೆಸರೇ ಮೊಳೆ. ಇದು ಸ್ವಲ್ಪ ದೊಡ್ಡದಾಗಿದೆ, ನಾನು ಚಿಕ್ಕದಾಗಿ ಹೇಳ್ತೀನಿ ನಿಮಗೆ. ಓಕೆ, ಹೇಗೆ ಅಂದರೆ ಅಪ್ಪ, ಅಮ್ಮ, ಮಗ, ತಾತ, ಅಂದರೆ ಅಪ್ಪನ ಅಪ್ಪ, ಆಯಿತಾ? ಈ 4 ಜನ ಒಂದು ಮನೆಯಲ್ಲಿ ವಾಸ ಆಗಿರ್ತಾರೆ. ತಂದೆ ಸಿಕ್ಕಾಪಟ್ಟೆ ಬ್ಯುಸಿ, ಯಾವಾಗಲೂ ಕೆಲಸ ಅದು ಇದು ಅಂತ ತುಂಬ ಬ್ಯುಸಿ ಆಗಿರ್ತಾರೆ. ಮಗನ್ನ ಪೇರೆಂಟ್ ಮೀಟಿಂಗಿಗೆ ಅಪ್ಪ ಅಮ್ಮ ಇಬ್ಬರೂ ಬರಬೇಕು ಅಂತ ಎಷ್ಟು ಸಲ ಹೇಳಿದ್ರು ಕೂಡ ಅಪ್ಪ ಬಂದಿರಲ್ಲ. ಈ ಸಲ ಅಮ್ಮ ಹಠ ಮಾಡ್ತಾರೆ, ಇಲ್ಲ ನೀವು ಬರಲೇಬೇಕು, ಪ್ರತಿ ಸಲ ನಾನು ಹೋಗಿ ಬರ್ತೀನಿ, ನೀವು ನನ್ನ ಬೈತೀರಾ, ನೀವು ನಂಗೆ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ, ಬಟ್ ನೀವೇನು ಬರೋದೇ ಇಲ್ಲ ಯಾವುದಕ್ಕೂ ಕೂಡ. ಆಮೇಲೆ ನನ್ನ ಮೇಲೆ ಬಂದುಬಿಡ್ತಾರೆ, ಈ ಸಲ ನೀವು ಬರಲೇಬೇಕು ಅಂತ. ಇಲ್ಲ ನನಗೆ ಲೇಟ್ ಆಗುತ್ತೆ ಹಾಗೆ ಹಿಂಗೆ ಅಂದಾಗ, ಇಲ್ಲ ಬನ್ನಿ 15 ನಿಮಿಷ ನೀವಲ್ಲಿ ಮೇಡಮ್ನ ಮೀಟ್ ಮಾಡ್ಕೊಂಡು ನಿಮ್ಮ ಕೆಲಸಕ್ಕೆ ಹೋಗಿ ಅಂದ್ಬಿಟ್ಟು ಫೋರ್ಸ್ ಮಾಡಿ ಹೆಂಡತಿ ಕಾರಲ್ಲಿ ಕುತ್ಕೊಂಡ್ಬಿಡ್ತಾರೆ, ನಡೀರಿ ಫಸ್ಟ್ ಸ್ಕೂಲ್ ಹತ್ರ ಅಂತ. ಸೊ ಅಪ್ಪ ಅಮ್ಮ ಇಬ್ಬರು ಪೇರೆಂಟ್ಸ್ ಮೀಟಿಂಗಿಗೆ ಟೀಚರ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲೂ ಸಿಕ್ಕಾಪಟ್ಟೆ ಅರ್ಜೆಂಟ್ ಮಾಡ್ತಾರೆ, ನಂಗೆ ಅರ್ಜೆಂಟ್ ಕೆಲಸ ಇದೆ, ಮೀಟಿಂಗ್ ಇದೆ ಹಾಗೆ ಹಿಂಗೆ ಅಂತ. ಅವ್ರು ಇಲ್ಲ ಸರ್, ಎಲ್ಲರೂ ಮುಂಚೆನೇ ಬಂದಿದ್ದಾರೆ, ಮೀಟ್ ಮಾಡ್ರಂತೆ ಅಂತ ಹೇಳ್ತಾರೆ. ಕೊನೆಗೆ ಆಯಿತು ಅಂತ ಮೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಾಗ ಹೋಗಿ ಕೂತ್ಕೊಳ್ತಾರೆ ಮೇಡಮ್ ಹತ್ರ. ಸೊ ಟೀಚರ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಲ್ಲ ಸರ್ ನೀವು ಯಾವತ್ತೂ ಬಂದೇ ಇಲ್ಲ, ಅವ್ನು ತುಂಬ ಡಲ್ ಆಗ್ತಿದ್ದಾನೆ, ಅವ್ನು ತುಂಬ ಬೇಜಾರಲ್ಲಿರ್ತಾನೆ, ಯಾವಾಗಲೂ ಸಪ್ಪು ಕೂತಿರ್ತಾನೆ, ನೀವಿಷ್ಟು ಅವಸರ ಮಾಡಿದ್ರೆ ಹೇಗೆ, ಹಾಗೆ ಹೀಗೆ ಅಂತ ಟೀಚರೆಲ್ಲ ಹೇಳಿಬಿಟ್ಟು, ಅಲ್ಲ ಅಟ್ಲೀಸ್ಟ್ ನೀವು ಕೇಳ್ಕೊಳ್ಳೋಕ್ಕೂ ನಿಮಗೆ ಟೈಮ್ ಇಲ್ವಲ್ಲ, ನೀವು ಸಂಜೆ ಮನೆ ಮುಗಿಸಿ ಅಟ್ಲೀಸ್ಟ್ ಹೋದಾಗ ಸ್ವಲ್ಪ ಸಮಯ ಕೊಡಿ ಅವನಿಗೋಸ್ಕರ, ಅವನ ಜೊತೆ ಸ್ವಲ್ಪ ಮಾತಾಡಿ, ಅವನು ಯಾಕೋ ಡಲ್ ಆಗಿದ್ದಾನೆ, ವಿದ್ಯಾಭ್ಯಾಸದಲ್ಲೂ ಯಾಕೋ ಅವನು ತುಂಬ ಕಷ್ಟಪಡ್ತಾ ಇದ್ದಾನೆ ಅಂತೆಲ್ಲ ಅವ್ರು ಹೇಳ್ತಾರೆ. ನಿಮ್ಮ ಪ್ರೀತಿ ಅವಶ್ಯಕತೆ ಇದೆ ಅನಿಸುತ್ತೆ ಅಂತ. ಅವನು ಸರಿ ಮೇಡಮ್ ಆಯಿತು ನಾನು ನೋಡ್ಕೊಳ್ತೀನಿ, ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ನಾ ಹೊರಡ್ತೀನಿ ಅಂತ. ಟೀಚರ್ಗೆ ಏನಪ್ಪ ಇಷ್ಟು ಕೇರ್ಲೆಸ್ ಇದ್ದಾರಲ್ಲ ಅಂದ್ಬಿಟ್ಟು ಅವರು ಏನೂ ಹೇಳಲ್ಲ, ಸರಿ ಅಂತ ಸುಮ್ಮನಾಗ್ತಾರೆ. ಇವನು ಬರ್ತಾನೆ ಮನೆಗೆ, ಆಫೀಸ್ಗೆ ಹೋಗ್ತಾನೆ, ಹೆಂಡತಿ ಮನೆಗೆ ಬರ್ತಾರೆ. ರಾತ್ರಿ ಕೆಲಸ ಮುಗಿಸ್ಬಿಟ್ಟು ಬರಬೇಕಾದ್ರೆ ಮೀಟಿಂಗ್ ಇರುತ್ತೆ. ಈ ಅರ್ಜೆಂಟಲ್ಲಿ ಫೈಲ್ ಎಲ್ಲ ಬಿಟ್ಟೋಗ್ಬಿಟ್ಟಿರ್ತಾನೆ, ಮೀಟಿಂಗಲ್ಲೂ ಸರಿಯಾಗಿ ಆಗಿರಲ್ಲ, ಅಲ್ಲೂ ತುಂಬ ಏನೇನೋ ಡಿಸ್ಟರ್ಬ್ ಆಗಿರುತ್ತೆ, ಅದೆಲ್ಲ ಟೆನ್ಷನ್ ತೊಗೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದುಬಿಟ್ಟು ಸಂಜೆ ಕೆಲಸ ಮುಗಿಸಿ ಬಂದಾಗ ಕಾರ್ ಸೌಂಡ್ ಮಾಡಿದ ತಕ್ಷಣ ಪಾಪ ಮಗ ಹೋಗ್ಬಿಟ್ಟು ಓಡೋಗಿ ಗೇಟ್ ಓಪನ್ ಮಾಡ್ತಾನೆ. ಓಪನ್ ಮಾಡಿದ ತಕ್ಷಣ ಇವನು ಕಾರ್ನ ನಿಲ್ಲಿಸ್ಬಿಟ್ಟು ಬ್ಯಾಗ್ ಎಲ್ಲ ತಗೋ ಇದನ್ನು ಒಳಗಡೆ ಇಡು ಈ ಫೈಲ್ನೆಲ್ಲ ಅಂತ ಹೇಳ್ಬಿಟ್ಟು ಕೊಡ್ತಾನೆ. ಆ ಮಗು ಬ್ಯಾಗ್ ತೊಗೊಂಡು ಹಿಂಗೆ ಬರಬೇಕಾದ್ರೆ, ಅಂದರೆ ಬ್ಯಾಗ್ ಹಿಂಗೆ ತೊಗೊಳ್ತಿದ್ದಂಗೆ ಆ ಬ್ಯಾಗ್ ಬಿದ್ದೋಗ್ಬಿಡುತ್ತೆ. ಬ್ಯಾಗ್ ಬೀಳ್ತಾ ಇದ್ದಂಗೆ ಸಿಕ್ಕಾಪಟ್ಟೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಇವನು ಮಗುಗೆ. ಅಂದರೆ ಎಲ್ಲ ಫ್ರಸ್ಟ್ರೇಷನ್ನ ಮಗು ಮೇಲೆ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಗು ಹೆದರ್ಕೊಂಡು ನಿಂತಿರುತ್ತೆ. ಬ್ಯಾಗು ಮಿಸ್ಸಾಗಿ ಕೈ ಜಾರಿ ಬಿತ್ತು ಅಪ್ಪ ಅಂತ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಇವನು, ಸರಿಯಾಗಿ ಒಂದು ಬ್ಯಾಗ್ ಇಟ್ಕೊಳಕ್ಕೆ ಬರಲ್ವಾ ನಿನಗೆ, ಏನು ಮಗ ಅಂತ ಹುಟ್ಟಿದ್ಯಾ, ನಿನ್ನಿಂದ ನನ್ನ ಮರ್ಯಾದೆ ಎಲ್ಲ ಹೋಯಿತು, ಆ ಟೀಚರ್ ಹತ್ರ ನಾನು ಬೈಸ್ಕೊಳ್ಳೋಂಗಾಯಿತು, ಹಾಗೆ ಹೀಗೆ ಇವತ್ತಿನ ನನ್ನ ಮೀಟಿಂಗೆಲ್ಲ ಹಾಳಾಯಿತು ನಿನ್ನಿಂದ ಅಂತ ಹೇಳಿ ಇವಾಗ ನೋಡಿದ್ರೆ ಬ್ಯಾಗ್ ಬೀಳಿಸ್ತೀಯಾ ಅಂತ ಬೈತಾರೆ. ಆಗ ಮಗು ಹೇಳುತ್ತೆ, ಅಪ್ಪ ಏನಾಯಿತು, ನಾನು ಬೇಕು ಅಂತ ಬೀಳಿಸ್ಲಿಲ್ಲ, ಕೈ ಜಾರ್ ಬಿತ್ತು ಅಂತ ವಾದ ಮಾಡ್ತೀಯಾ ನನಗೇನೆ, ಹಾಗೆ ಹೀಗೆ ಅಂತ ಮತ್ತೆ ಇವನು ಸಿಕ್ಕಾಬಟ್ಟೆ ಬೈದ್ಬಿಟ್ಟು ನನಗೆ ಮುಖ ತೋರಿಸ್ಬೇಡ, ಗೆಟ್ ಲಾಸ್ಟ್ ಅಂತ ಬೈದ್ಬಿಟ್ಟು ಹೋಗ್ಬಿಡ್ತಾರೆ. ಆ ಮಗು ಅಪ್ಪ ಸಾರಿ ಅಂದಾಗ ಏನು ಮಾತಾಡಬೇಡ ಅಂದ್ಬಿಟ್ಟು ಇವನು ಹೋಗ್ಬಿಟ್ಟು ಇವನು ಪಾಡಿಗೂ ಕೆಲಸ ಮಾಡ್ಕೊಂಡಿರ್ತಾನೆ. ಮಗು ಅಳ್ತಾ ಇರುತ್ತೆ. ಇದನ್ನು ತಾತ ಅಬ್ಸರ್ವ್ ಮಾಡ್ತಿರ್ತಾರೆ. ದಿನ ಮನೆಯಲ್ಲಿ ನಡೆಯೋದೇ ಕತೆ ಇದು ಅಂತ ಅವರ ಅಂದರೆ ಏನು ಆ ತಂದೆಯ ತಂದೆ ಓಕೆ ನೋಡ್ತಾ ಕೂತಿರ್ತಾರೆ. ಮನೆಯೆಲ್ಲ ಸೈಲೆಂಟಾಗಿರುತ್ತೆ. ಆಗ ತಂದೆ ಏನು ಮಾಡ್ತಾರೆ, ಮಹೇಶ ಒಂದು ಸ್ವಲ್ಪ ನಮ್ಮ ರೂಮಿಗೆ ಬಾರಪ್ಪ ಅಂತ ಕರೀತಾರೆ ಅವರಪ್ಪ. ಇವನು ಏನು ಅಂತ ಹೇಳಿ ಹೋದಾಗ ಒಂದು 4 ಗೋಡೆಗೆ ಮೊಳೆ ಹೊಡಿಬೇಕಿತ್ತು, ಹೊಡ್ಕೊಡ್ತೀಯಾ ಅಂದಾಗ ಇವನು ಎಲ್ಲಿ ಜಾಗ ತೋರಿಸಿ ಅಂತ ಹೇಳ್ತಾನೆ. ತೋರಿಸ್ತಾರೆ. ಇವನ್ನೆಲ್ಲ ಹೊಡಿತಾ ಯಾಕಪ್ಪ ರವಿ ಮೇಲೆ ಅಷ್ಟೊಂದು ರೇಗ್ತ್ಯಾ, ಪಾಪ ಅವನಿನ್ನೂ ಚಿಕ್ಕವನು, ಮುಂದೆ ಸುಧಾರಿಸ್ಕೊಳ್ತಾನೆ ಅಂತ ಅವರಪ್ಪ ಅಪ್ಪಂಗೆ ಆಯಿತಾ ತಾತ ಅಪ್ಪಂಗೆ ಬುದ್ಧಿ ಹೇಳ್ತಾರೆ.
ಏನು ಸುಧಾರಿಸ್ಕೊಳ್ತಾನೋ ಏನೋ, ಇವತ್ತು ಬರ್ತಿರೋ ಕೋಪಕ್ಕೆ ಚೆನ್ನಾಗಿ ಬಾರಿಸ್ಬೇಕು ಅನ್ನಿಸ್ತಾ ಇತ್ತು, ನೀವು ಅವನ್ನ ವಹಿಸ್ಕೊಂಡು ಬರಬೇಡಿ ಅಂತಾನೆ. ಆಗ ಇಲ್ಲಪ್ಪ ಅವನ್ನ ವಹಿಸ್ಕೊಂಡು ಬರ್ತಾ ಇಲ್ಲ, ಆಗಲೇ ಹೇಳಿದ್ದೆ, ಹಾಗೆ ನೋಡಿದ್ರೆ ಬ್ಯಾಗ್ ಬೀಳಿಸಿದ್ದು ನೀನೇ ಗೊತ್ತಾ, ನೋಡಿದ್ರೆ ಆ ಮಗುನ ಬೈದೆ ಅಂತ ಹೇಳ್ತಾರೆ. ಆ ಮಧ್ಯೆ ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ, ಆದರೆ ನಿನಗೆ ನಿನ್ನ ತಪ್ಪಿನ ಅರಿವೇ ಆಗಲಿಲ್ವಲ್ಲ ಅಂತ ಅವ್ರ ತಾತ ಹೇಳಿದಾಗ ಅವ್ರ ಮಗ ಅರ್ಥ ಮಾಡ್ಕೊಳ್ತಾನೆ, ಓ ನಾನು ಬೀಳಿಸ್ದೆ ಅಂತ. ಅದಾದಮೇಲೆ ಸರಿ ಬಿಡಿಯಪ್ಪ ಯೋಚನೆ ಮಾಡಬೇಡಿ, ನಾನು ಬೈದರೆ ಹೊಡೆದ್ರೆ ಮತ್ತೆ ಸಮಾಧಾನ ಮಾಡಿ ಹೊರಗೆ ಕರ್ಕೊಂಡೋಗಿ ಏನಾದ್ರು ತಿಂಡಿ ಕೊಡಿಸ್ತೀನಿ, ಸರಿ ಹೋಗ್ಬಿಡ್ತಾನೆ ಅಂತ ಹೇಳ್ತಾರೆ. ಸರಿಯಪ್ಪ ಆಯಿತು ಅಂತ ತಾತ ಸುಮ್ಮನಾಗ್ತಾರೆ. ಎಲ್ಲ ಆಯಿತು, ಹೊಡೆದಿದ್ದು ಕುಡಿ, ಏನು ಹ್ಯಾಂಗ್ ಮಾಡಬೇಕು ಈ ಮೊಳೆಗೆ ಅಂತ ಕೇಳ್ತಾರೆ. ಆವಾಗ ತಾತ ಏನಿಲ್ಲಪ್ಪ, ಒಂದು ಮೊಳೆ ವಾಪಸ್ ತೆಗೆದುಬಿಡು ಅಂತ ಹೇಳ್ತಾರೆ ತಾತ. ಇವನಿಗೇನು ಅರ್ಥ ಆಗಲ್ಲ, ಮತ್ತೆ ವಾಪಸ್ ತೆಗಿಬೇಕಾ, ನೀನು ತೆಗಿ ಹೇಳ್ತೀನಿ ಅಂತ. ಮತ್ತೆ ಅವ್ನು ಕಷ್ಟಪಟ್ಟು ಬೈಕೊಂಡು ತೆಗಿತಾನೆ, ಅದು ಹೋಲ್ ಆಗಿಬಿಡುತ್ತೆ, ಹೆಂಗೋ ತೆಗಿತಾನೆ. ಗೋಡೆ ಎಲ್ಲ ಹಾಳು ಮಾಡಿದ್ರು ಹಾಗೆ ಹೀಗೆ ಅಂತ ಒಳಗಡೆ ಗುಣಕ್ಕೊಂಡು ತೆಗಿತಾನೆ. ಆಮೇಲೆ ಇದು ಒಡಿಸ್ಬಿಟ್ಟು ಯಾಕೆ ನೀವು ಮೊಳೆ ಒಡಿಸ್ಬಿಟ್ಟು ಯಾಕೆ ತೆಗ್ಸಿದ್ರಿ, ಇಷ್ಟು ದೊಡ್ಡ ತೂತಾಯಿತು ಇಲ್ಲಿ ಅಂತ ಹೇಳಿ, ರಂಧ್ರ ಆಯಿತು ಅಂತ ಹೇಳಿ ಅಪ್ಪನ ನಿರ್ಧಾರಕ್ಕೆ ಬೈತಾನೆ. ಆಗ ನೋಡು ಮಹೇಶ, ಗೋಡೆಗೆ ಒಂದು ಮೊಳೆ ಹೊಡೆದು ಹೊರಗೆ ತೆಗೆಯುವಷ್ಟರಲ್ಲಿ ಇಷ್ಟೊಂದು ಕಲೆ ಆಗಿಬಿಟ್ಟಿದೆ, ಇನ್ನು ಆ ಎಳಸು ಮನಸ್ಸಿನ ಮೇಲೆ ಗಾಯ ಮಾಡಿ ನಾಳೆ ತಿಂಡಿ ಕೊಡಿಸಿ ಸಮಾಧಾನ ಮಾಡಿ ಸರಿ ಮಾಡ್ತೀನಿ ಅಂತೀಯಲ್ಲ, ಸರಿ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ. ಆದರೆ ಗಾಯದ ಕಲೆ ಹಾಗೆ ಉಳಿದು ಬಿಡುತ್ತೆ ಕಣೋ. ಮೊಳೆ ತೆಗೆದ ರಂಧ್ರದ ಥರನೇ ಒಂದು ಮನಸ್ಸಿಗೆ ಆಗಿರುವಂತಹ ಗಾಯ ಹಾಗೆ ಉಳ್ಕೊಂಡ್ಬಿಡುತ್ತೆ. ಎಳೆ ಮನಸ್ಸಿನಲ್ಲಿ ಯಾವ ವಿಚಾರಗಳು ಗಾಢವಾಗಿ ಕೂತ್ಕೊಳ್ಳುತ್ತೆ ಅದು ಅವರ ಜೀವನ ಪರ್ಯಂತ ಇರುತ್ತೆ ಅಂತ ಹೇಳಿಬಿಟ್ಟು ಅವರಪ್ಪ ಸುಮ್ಮನಾಗ್ತಾರೆ. ಆಗ ಇವನಿಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಹೌದಲ್ವಾ ಅಂತೇಳಿ ಭಾರವಾಗಿರೋ ಹೆಜ್ಜೆ ಹಾಕ್ಕೊಂಡು ಮಗನ ಕೋಣೆಗೆ ಹೋಗ್ತಾರೆ. ಆಗ ಇವ್ರಿಗೂ ಗೊತ್ತಾಗುತ್ತೆ, ನನ್ನ ತಂದೆ ನನ್ನನ್ನು ಹೇಗೆ ನೋಡ್ಕೊಂಡಿದ್ರು, ಬಟ್ ನಾನು ಎಷ್ಟು ಮರ್ತುಬಿಟ್ಟು ಬದುಕ್ತಾ ಇದ್ದೀನಿ ಅಂತ. ಅದಕ್ಕೆ ಹೇಳೋದು, ಬಾಲ್ಯದಲ್ಲಾದ ದೈಹಿಕ ಮಾನಸಿಕ ಲೈಂಗಿಕ ಶೋಷಣೆ ಮತ್ತು ಭಾವನಾತ್ಮಕ ನಿರ್ಲಕ್ಷ್ಯ ಬೆಳೆಯುತ್ತಿರುವ ಮೆದುಳಿನ ಮೇಲೆ ಗುರುತುಗಳನ್ನು ಮೂಡಿಸುತ್ತದೆ. ನಮ್ಮ ಪ್ರೀತಿ ಆರೈಕೆಯಿಂದ ಗಾಯಗಳೇನೋ ಮಾಯವಾಗಬಹುದು, ಆದರೆ ಕಲೆಗಳು ಹಾಗೆ ಉಳಿದು ಬಿಡುತ್ತೆ. ಆ ಕಲೆಗಳೇ ನಂತರದ ವಯಸ್ಸಿನಲ್ಲಿ ಖಿನ್ನತೆ, ಆತಂಕ, ಭಯ, ಕೀಳಿರಿಮೆಯಾಗಿ ಕಾಡಬಹುದು. ಇವತ್ತಿನ ದೊಡ್ಡೋರು ಅಂದರೆ ನಾವೆಲ್ಲರೂ ಯಾವುದಾದ್ರೂ ಸಮಸ್ಯೆಯಲ್ಲಿ ಸಿಗಾಕೊಂಡು ಫೇಸ್ ಮಾಡ್ತಾ ಇದ್ದರೆ ಅದು ನಮ್ಮ ಚೈಲ್ಡ್ಹುಡ್ ಟ್ರಾಮಾ ಆಗಿರುತ್ತೆ. ನಮ್ಮ ವರ್ಕ್ಶಾಪಿಗೆ ಬರೋ 80% ಪೀಪಲ್ ಚೈಲ್ಡ್ಹುಡ್ ಟ್ರಾಮಾ ಅಲ್ಲೇ ಸಿಗಾಕೊಂಡಿರ್ತಾರೆ. ಸೊ ಚಿಕ್ಕ ವಯಸ್ಸಲ್ಲಿ ನಡೆದಿರುವಂತಹ ಘಟನೆಗಳು ಅವರ ಸಬ್ಕಾನ್ಷಿಯಸಲ್ಲಿ ಕೂತಿರುತ್ತೆ. ಮೇ ಬಿ ಅದು ಟೈಮ್ ಕಳೀತಾ ನಾವು ಮರೆತು ಮುಂದಕ್ಕೆ ಬಂದಿದ್ರೂ ಸಹ ಆ ಒಂದು ಗಾಯದ ಒಂದು ಮಾರ್ಕ್ ಅಲ್ಲೇ ಇರುತ್ತೆ. ಅದನ್ನು ಪೂರ್ತಿ ತೆಗಿಯೋಕ್ಕೆ ಕಷ್ಟ ಆಗುತ್ತೆ, ತುಂಬ ಕಷ್ಟ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು. ಬಟ್ ಅದಕ್ಕೋಸ್ಕರ ಮಕ್ಕಳ ಮನಸ್ಸಿನ ಮೇಲೆ ಬಹಳ ಹುಷಾರಾಗಿರಬೇಕು. ಈಗ ಆ ಮನಸ್ಸಿನ ಮೇಲೆ ಏನನ್ನು ಕೆತ್ತುತ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದು ತಿಳಿಯಾಗಿರೋ ಹಾಗೆ ನೋಡ್ಕೊಳ್ಳೋದು ಪೋಷಕರ ಕರ್ತವ್ಯ ಆಗಿರುತ್ತೆ. 95% ಪೋಷಕರ ಕರ್ತವ್ಯ, ಇನ್ನು 5% ಇಲ್ಲ 100% ಪೋಷಕರೇ. ಹೊರಗಡೆ ಸಮಾಜದಲ್ಲಿ ಏನೇ ಆದರೂ ನೀನೆಂಗಿರಬೇಕು ಅಂತ ಕಲಿಸೋದು ಪೋಷಕರೇ. ಹಾಗಾಗಿ ತುಂಬ ಇಂಪಾರ್ಟೆಂಟ್. ನನ್ನ ಹಂಬಲ್ ರಿಕ್ವೆಸ್ಟ್, ಮಕ್ಕಳ ಮನಸ್ಸನ್ನು ದಯವಿಟ್ಟು ನೋಯಿಸಬೇಡಿ. ನೀವು ಹಾಕೋ ಪ್ರತಿ ಬೀಜ ಅವರ ಜೀವನನ ಹಾಳು ಮಾಡುತ್ತೆ. ಆ್ಯಂಡ್ ಇವತ್ತಿನ ನಮ್ಮ ಮಕ್ಕಳು ಏನಾದರೂ ಹಠ ಆ ಥರ ಸ್ವಭಾವದಲ್ಲಿದ್ದಾರೆ ಅಂದರೆ ಅದೆಲ್ಲವೂ ನಾವು ನಮ್ಮ ಮನೆಯವರು ಕುಟುಂಬ ಹಾಕಿರುವಂತಹ ಬೀಜಗಳಿಂದಾನೇ ಮಕ್ಕಳು ಆ ರೀತಿ ಆಗಿರ್ತಾರೆ. ಅದನ್ನು ಮೊದಲು ಅರ್ಥ ಮಾಡಿಕೊಂಡು ಅಟ್ಲೀಸ್ಟ್ ಆ ಬೀಜನ ತೆಗೆದು ಆ ರಂಧ್ರನ ಮುಚ್ಚೋಕ್ಕೆ ಪ್ರಯತ್ನ ಪಡಿ ಅಟ್ಲೀಸ್ಟ್ ಅದನ್ನಾದರೂ ಮಾಡಿ. ನೆಕ್ಸ್ಟು ರಂಧ್ರ ಮಾಡೋಕ್ಕೆ ಹೋಗಬೇಡಿ ಮಕ್ಕಳ ಮನಸ್ಸಿನ ಮೇಲೆ. ಏನರ್ಥ ಆಯಿತು ಕಮೆಂಟ್ ಮಾಡಿ.